ಸ್ನೇಹಿತರೆ, ಬಡವರಿಗಂತೂ ಬಾದಾಮಿ ಥರ ಇರೋ ಊಟದ ಜಾಗನ ನಾವು ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನೀವು ಕೇಳ್ತಾ ಇರೋದು ಖಂಡಿತವಾಗಿ ಸತ್ಯ. ಪೀಣ್ಯ ಸೆಕೆಂಡ್ ಸ್ಟೇಜ್ ಡೌನ್ನಲ್ಲಿ ಇರ್ತಕ್ಕಂಥ ಈ KGR ಡಿಜಿಟಲ್ ಕನ್ಸ್ಟ್ರಕ್ಷನ್ಸ್ ಏನಾದರೂ ಬಿಲ್ಡಿಂಗ್ ಅಪೋಸಿಟೇನೆ ಒಂದು ಹೋಟೆಲ್ ಇದೆ. ಫುಟ್ಪಾತಲ್ಲಿದ್ದರೂ ಕೂಡ ಯಾವುದೇ ಒಂದು ಹೆಸರಿಲ್ಲದೆ ಇರುವಂಥ ಈ ಹೋಟೆಲಲ್ಲಿ ಬಹಳ ಅದ್ಭುತವಾಗಿ ಊಟ ಮಾಡ್ತಾರೆ. ಏನೇನೆಲ್ಲ ಮಾಡ್ತಾರೆ ಬನ್ನಿ ನೋಡೋಣ. ಕಾಳುಗೊಜ್ಜನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಟೇಸ್ಟಿಗೆ ಇನ್ನೊಂದು ಹೆಸರು ಅಂತಂದರೆ ಮನೆ ಮಾತಾಗಿರೋದು. ಹೌದು ವೀಕ್ಷಕರೇ, ಈ ಒಂದು ಜಾಗದಲ್ಲಿ ಊಟನ ಸಖತ್ತಾಗಿ ಇಡೀ ಕುಟುಂಬ ಸಮೇತ 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಕಸ್ಟಮರ್ಗಳಿಗೂ ಕೂಡ ಒಳ್ಳೆ ರೀತಿಯ ರೆಸ್ಪಾನ್ಸ್ ಮಾಡ್ತಾರೆ. ಹೌದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುದ್ದೆ ಆಗಲಿ, ಅನ್ನ ಸಾಂಬಾರು, ಕಾಳುಗೊಜ್ಜು ಅಥವಾ ಚಿಕನ್ನು ಮಟನ್ನು ಎಲ್ಲ ರೀತಿಯ ಊಟನೂ ಕೂಡ ಸಿಗತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 3:30ವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಇನ್ನು ಬ್ಯಾಚುಲರ್ಸ್ ಯಾರ್ಯಾರಿದ್ದೀರಿ ಎಲ್ಲರೂ ಕೂಡ ಒಂದು ಸರಿ ಪೀಣ್ಯ ಭಾಗದಲ್ಲಿರ್ತಕ್ಕಂಥವ್ರು, ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜು, ಸುಂಕದ ಕಟ್ಟೆ ಈ ಭಾಗದಲ್ಲಿರ್ತಕ್ಕಂಥವ್ರು ಒಂದು ಸರಿ ಈ ಹೋಟೆಲ್ಗೆ ವಿಸಿಟ್ ಮಾಡಿ. ನೀವು ಕೂಡ ಹೇಳ್ತೀರಾ ಸಖತ್ತಾಗಿದೆ ಗುರು ಅಂತ. ಕೇಳಿದ್ರಲ್ಲ, ನೀವು ಒಂದು ಸರಿ ಈ ಹೋಟೆಲ್ಗೆ ವಿಸಿಟ್ ಮಾಡಿ ನೋಡಿ. ಟೇಸ್ಟ್ ಎಲ್ಲನೂ ಕೂಡ ಬಹಳ ಚೆನ್ನಾಗಿರುತ್ತೆ ಮತ್ತು ಅದೇ ಥರ ನೀಟಾಗಿ ಇಟ್ಕೊಂಡಿದ್ದಾರೆ. ಫುಟ್ಪಾತಲ್ಲೂ ಕೂಡ ಇಷ್ಟು ಚೆನ್ನಾಗಿ ಊಟ ಸಿಗುತ್ತೆ ಅಂತಂದರೆ ಯಾರು ತಾನೇ ಬಿಡ್ತಾರೆ. ನಮ್ಮ ಬ್ಯಾಚುಲರ್ಸ್ ಹುಡುಗರಂತೂ ಒಂದು ಸರಿ ಮಿಸ್ ಮಾಡದೆ ಹೋಗಲೇಬೇಕು ಅಂಥ ಹೋಟೆಲ್ಲು. ಕ್ವಾಂಟಿಟಿಗೂ ಕಮ್ಮಿ ಇಲ್ಲ, ಕ್ವಾಲಿಟಿಗೂ ಕಮ್ಮಿ ಇಲ್ಲ ಮತ್ತು ಲೋಯೆಸ್ಟ್ ಪ್ರೈಸು. ಇನ್ನು ಬೆಳಿಗ್ಗೆ ಟೈಮ್ ಅಂತ ಬಂದಾಗ ನಾನು ಆಗಲೇ ಹೇಳಿದ್ದೆ ನಿಮಗೆ, ಪಕೋಡ ಬಜ್ಜಿಯಿಂದ ಹಿಡಿದು ವೆಜ್ ಊಟ ಎಲ್ಲನೂ ಸಿಗತ್ತೆ. ಇನ್ನು ಮಧ್ಯಾಹ್ನದ ಊಟ ಅಂತ ಬಂದರೆ ನಾನ್ ವೆಜ್ಜು ವಿತ್ ವೆಜ್ಜು ಎಲ್ಲನೂ ಕೂಡ ಸಿಗತ್ತೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ಒಂದು ಸರಿ ಈ ಹೋಟೆಲ್ಗೆ ಭೇಟಿ ಕೊಡಿ, ನಿಮಗೆ ಆಗ ಗೊತ್ತಾಗತ್ತೆ. ಈ ಹೋಟೆಲ್ನವರು ಏನು ಹೇಳ್ತಾರೆ ಕೇಳೋಣ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? 10 ವರ್ಷದಿಂದ ಮಾಡ್ತಾ ಇದೀವಿ ನಾವು. 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ನೀವು ಇಲ್ಲೆಲ್ಲ 10 ವರ್ಷದಿಂದ ಮಾಡ್ಬೇಕು ಅಂತಂದ್ರೆ ಅಷ್ಟು ಸುಲಭ ಇರಲ್ಲ. ಒಂದು ಹೋಟೆಲ್ ಬಿಸ್ನೆಸ್ ಅಂತ ಬಂದಾಗ ಕಸ್ಟಮರ್ಸ್ ಗಳು ಈಗ 100 ಅಂಗಡಿಗಳು ಸಿಗುತ್ತೆ. 100 ಅಂಗಡಿಗಳಲ್ಲಿ ನಿಮ್ಮ ಅಂಗಡಿಗಳಿಗೆ ಏನಕ್ಕೆ ಬರ್ತಾರೆ, ಏನಕ್ಕೋಸ್ಕರ? ಒಳ್ಳೆ ಟೇಸ್ಟ್ ಸಿಗುತ್ತೆ, ಒಳ್ಳೆ ರುಚಿ ಇದೆ, ಕಡಿಮೆ ಬೆಲೆಗೆ ಎಲ್ಲ ನಾವು ಮಾಡ್ತಾ ಇರೋದು. ಇಡ್ಲಿ ತಗೊಳ್ಳಿ 30 ರೂಪಾಯಿ, ದೋಸೆ ತಗೊಳ್ಳಿ 30 ರೂಪಾಯಿ, ಮಸಾಲೆ ದೋಸೆ 35 ರೂಪಾಯಿ, ವಡೆ 5 ರೂಪಾಯಿ ಒಂದು, ಅನ್ನ ಸಾಂಬಾರ್ 35 ರೂಪಾಯಿ. ಹಿಂಗೆ ಎಲ್ಲಾ ಫುಡ್ ಕೂಡ ನಾವು ಕಡಿಮೆ ರೇಟಲ್ಲೇ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಏನೇನ್ ಬರೀ ವೆಜ್ ಮಾತ್ರ ಸಿಗುತ್ತೆ? ಚಿಕನ್ ಫ್ರೈ ಮಾಡ್ತೀವಿ. ಹೌದು, ಮಧ್ಯಾಹ್ನಕ್ಕೆ ಮಾತ್ರ. ಅದು 60 ರೂಪಾಯಿ ಹಾಫ್, ಫುಲ್ 100 ರೂಪಾಯಿ. 60 ರೂಪಾಯಿ ಹಾಫ್, ಫುಲ್ 100 ರೂಪಾಯಿ. ಹೌದು. ಓಕೆ, ಇಲ್ಲಿ ಕಸ್ಟಮರ್ಸ್ ಗಳೆಲ್ಲ 10 ವರ್ಷದಿಂದ ಯಾವ ತರ ಬರ್ತಾ ಇದಾರೆ? ಇಲ್ಲ ಸರ್, ದಿನಕ್ಕೆ ನಮಗೆ ಒಬ್ಬರಿಂದ ಒಬ್ಬರಿಗೆ ನಮ್ಗೆ ಹೇಳ್ಕೊಂಡು ಚೆನ್ನಾಗಿ ಕಸ್ಟಮರ್ ಇದಾಗಿದ್ದಾರೆ. ಎಲ್ಲ ಫ್ಯಾಕ್ಟ್ರಿಗಳು ಕೂಡ ತುಂಬಾ ಜನ ಬರ್ತಾರೆ ನಮಗೆ. ನಮಗೆ ಮೇನ್ ಬರ್ತಾ ಇರೋದು ಜಾಸ್ತಿ ಫ್ಯಾಕ್ಟ್ರಿ. ಯಾಕೆ ಒಬ್ಬರಿಂದ ಒಬ್ಬರಿಗೆ ಇದಾಗಿ ಫ್ಯಾಕ್ಟ್ರಿ ಜಾಸ್ತಿ ಬರ್ತಾರೆ. ಓಕೆ, ಇಲ್ಲಿನ ವಿಶೇಷ ಏನು ನಿಮ್ಮ ಒಂದು ಹೋಟೆಲ್? ನಾವು ರಾಗಿ ದೋಸೆ ಒಂದು ಚೆನ್ನಾಗಿ ಮಾಡ್ತೀವಿ. ಬೆಳಿಗ್ಗೆ ಟೈಮಲ್ಲಿ, ಬೆಳಿಗ್ಗೆ ಟಿಫನ್ ಅಲ್ಲಿ ರಾಗಿ ದೋಸೆ ನಮ್ಗೆ ಚೆನ್ನಾಗಿ ಓಡುತ್ತೆ. ಓಕೆ, ರಾಗಿ ದೋಸೆ. ಹೌದು. ಚಟ್ನಿ ಅದಕ್ಕೆ ಕಾಯಿ ಚಟ್ನಿ, ಕಡಲೆ ಬೀಜ, ಕಾಯಿ ಚಟ್ನಿನೂ ಇರುತ್ತೆ ಮತ್ತೆ ಕೆಂಪು ಚಟ್ನಿನೂ ಇರುತ್ತೆ. ಓಕೆ, ಟೊಮೊಟೊ ಚಟ್ನಿ ಮತ್ತೆ ಕಾಯಿ ಚಟ್ನಿ, ಆಲೂಗೆಡ್ಡೆ ಪಲ್ಯ ಇರುತ್ತೆ. ಈ ಲೊಕೇಶನ್ಸ್ ಇರೋದಿಲ್ಲಿ ವೀಕ್ಷಕರಿಗೂ ಕೂಡ, ಯಾಕಂದ್ರೆ ಪೀಣ್ಯ ಸರೌಂಡಿಂಗ್ ನವರು ಕೂಡ ತುಂಬಾ ಜನ ವೀಕ್ಷಕರು ಇದ್ದಾರೆ. ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಬಂದು ಕ್ರೈನ್ ಸ್ಟ್ಯಾಂಡ್ ಹಂಗೆ ಸ್ವಲ್ಪ ಬಾತ್ರೂಮ್ ಇಂದ ಸ್ವಲ್ಪ ಡೌನಿಗೆ ಬಂದ್ರೆ 14 ಕ್ರಾಸ್ ರೈಟ್ ಟರ್ನ್ ಆಗುತ್ತೆ. ಸ್ವಲ್ಪ ಹಿಂದೆನೆ ನಮ್ದು. ಅಂದ್ರೆ ನೀವ್ ಹೇಳ್ತಾ ಇರೋದು ಸೆಕೆಂಡ್ ಸ್ಟೇಜ್ ಸ್ವಲ್ಪ ತಿಗಡ್ರ ಪಾಳ್ಯ ರೋಡ್ ಡೌನಿಗೆ ಬಂದ್ರೆ ಸ್ವಲ್ಪ ಹಂಗೆ ಒಂದು 100 ಮೀಟರ್ಸ್ ಕೂಡ ಆಗಲ್ಲ. ಓಕೆ, ಬಸ್ ಹೋಟೆಲ್ಗೆ ನೇಮು ಕೂಡ ಇಟ್ಟಿಲ್ಲ. ಇಲ್ಲ ಸರ್, ನಾವು ಆದೋರ್ದಂಗೆ ಈಗ ಒಂದು ಹೋಟೆಲ್ ಅಂತ ಬಂದ್ರೆ ಇಷ್ಟು ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಇಲ್ಲ ಸರ್, ನಮ್ದು ಯಾವ್ದೇ ನೇಮ್ ಯಾವ್ದು ಹಾಕಿಲ್ಲ. ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು, ಹಂಗೆ ನಡ್ಕೊಂಡು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ನಮ್ಮ ಹೆಸರು ಏನ್ ಸರ್? ನಾಗೇಶ್ ಅಂತ ಸರ್. ನಾಗೇಶ್ ಅಂತ. ನೀವು ಅಂದ್ರೆ ಫ್ಯಾಮಿಲಿ ಕುಟುಂಬ ಸಮೇತ? ಹೌದು. ಇಲ್ಲ, ನಾವು ಮುಂಚೆ ಡ್ರೈವರ್. ನಾನು 33 ವರ್ಷ ಆಯ್ತು ನಾನು ಡ್ರೈವರ್ ಆಗಿ. ಓಕೆ, ಈಗ ಒಂದು 10 ವರ್ಷದಿಂದ ಅದ್ ಬೇಡ ಅಂತ ಹೇಳಿ ಈ ಫೀಲ್ಡ್ ಬಂದಿದ್ದು. ಈಗ ಫಸ್ಟ್ ಎಲ್ಲ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಯಾವ ತರ ಇತ್ತು ಇಲ್ಲಿ? ಇಲ್ಲ, ಪರವಾಗಿಲ್ಲ, ಫಸ್ಟ್ ಇಂದನು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಹಂಗಾಗಿ ಮಕ್ಕಳಿಬ್ರು ಓದ್ತಾ ಇದಾರೆ, ಅವ್ರಿಬ್ರು. ಈಗ ಅಂದ್ರೆ ನಿಮ್ ದುಡಿಮೆ ಎಲ್ಲ ಟೋಟಲಿ ಇದೇನೆ? ಹೌದು.
ನಮ್ ಗಂಡ ನಮ್ ಇಡೀ ಫ್ಯಾಮಿಲಿ ನಮ್ದು ಇದೇ ದುಡ್ಡು. ಓಕೆ. ಹೌದು ಪರಾಟ ಅಲ್ಲ, ಪರಾಟ ಮಾಡಲ್ಲ ನಾವು, ಚಪಾತಿ ಮಾಡ್ತೀವಿ. ಬೆಳಿಗ್ಗೆ ಟೈಮ್ ಪೂರಿ ಇರುತ್ತೆ, ಬೆಳಿಗ್ಗೆ ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತು, ಚಿತ್ರಾನ್ನ, ಮಸಾಲೆ ದೋಸೆ, ಸೆಟ್ ದೋಸೆ. ಮಧ್ಯಾಹ್ನಕ್ಕೆ ಮುದ್ದೆ, ರೈಸು, ಚಪಾತಿ, ಚಿಕನ್ ಸಾಂಬಾರ್ ಇರುತ್ತೆ, ಮತ್ತೆ ಸಪರೇಟ್ ತರಕಾರಿ ಸಾಂಬಾರ್ ಇರುತ್ತೆ. ಸಪರೇಟ್ ಆಗಿ ಮಜ್ಜಿಗೆ ಅವೆಲ್ಲ ರಸಮ್ ಎಲ್ಲ ಮಾಮೂಲಿ ಅವ್ರವ್ರಿಗೆ ಹಾಕೊಂಡ್ಲಿಕ್ಕೆ ಬಿಟ್ಬಿಡ್ತೀವಿ ನಾವು, ಮಜ್ಜಿಗೆ ರಸಮ್ ಎಲ್ಲ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಏನಿದೆ ಈ ಒಂದು ವಿಚಾರಗಳು ಅಂತ ಬಂದಾಗ ಇಲ್ಲಿಗೆ ನಾವು ಮಾಡೋದಕ್ಕೆ ಬಂದಿರುವಂತ ಉದ್ದೇಶನೂ ಅಷ್ಟೇ. ಅಂದ್ರೆ ಎಷ್ಟೋ ಜನರಿಗೆ ಊಟದ ಒಂದು ಕೊರತೆನೂ ಕೂಡ ಇರುತ್ತೆ. ಈಗ ಎಷ್ಟೋ ಜನ ಬೇರೆ ಊರುಗಳಿಂದ ಬಂದಿರ್ತಾರೆ, ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಸೊ ಹಂಗ್ ಬಂದಾಗ ಎಲ್ಲೋ ಒಂದ್ ಕಡೆ ಅಂದ್ರೆ ಅವ್ರ ಪಾಪ ಅವ್ರು ಬದುಕೋದು ಕೂಡ ಕಷ್ಟ ಆಗ್ತಾ ಇರುತ್ತೆ ಈ ಬೆಂಗಳೂರಿನ ಜೀವನದಲ್ಲಿ. ಸೊ ಅಂತವ್ರಿಗೆ ಎಲ್ಲಾನ ಕೂಡ ಒಂದು ಅನುಕೂಲವಾಗುವಂತೆ ಈಗ ಎಲ್ಲಾ ಕಡೆನೂ ಇರುತ್ತೆ. ಅದರಲ್ಲಿ ನಮ್ಮ ಒಂದು ಪೀಣ್ಯ ಸರೌಂಡಿಂಗ್, ಪೀಣ್ಯ ಭಾಗಗಳಲ್ಲಿ ಈ ಕಡೆ ಡೌನಿಗೆ ಒಂದ್ ಸ್ವಲ್ಪ ಸೆಕೆಂಡ್ ಸ್ಟೇಜ್ ಇಂದ ಸ್ವಲ್ಪ ಡೌನಿಗೆ ಬಂದ್ರೆ ಅಲ್ಲೇನೆ ಅತಿ ಕಡಿಮೆ ಬೆಲೆಗೆ ಈಗ ಬ್ಯಾಚುಲರ್ಸ್ ಹುಡುಗರುಗಳು ಇರ್ತಾರೆ. ಎಲ್ರು ಕೂಡ ಬೆಂಗಳೂರಿನಲ್ಲಿ ಇರೋರೆಲ್ರು ಫ್ಯಾಮಿಲಿ ಸಮೇತರಾಗಿ ಇರಲ್ಲ, ಬ್ಯಾಚುಲರ್ಸ್ ಹುಡುಗರು ಜಾಸ್ತಿ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಕೂಡ ತುಂಬಾ ಅನುಕೂಲ ಆಗತ್ತೆ. ಓಕೆ, ಇಲ್ಲಿನ ಒಂದು ಫುಡ್ ಏನೇನಿದೆ ಅದನ್ನೆಲ್ಲಾನು ತೋರಿಸ್ತಾ ಹೋಗ್ತೀವಿ ಅತಿ ಕಡಿಮೆ ಬೆಲೆಗೆ. ಬನ್ನಿ, ವಿಸಿಟ್ ಮಾಡಿ, ನೋಡಿ ಟೇಸ್ಟ್ ಹೇಗಿದೆ ಅಂತ. 10 ವರ್ಷದಿಂದ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರಂದ್ರೆ ಖಂಡಿತವಾಗಿ ಅಷ್ಟು ಸುಲಭ ಇರಲ್ಲ. ಯಾಕೆಂದ್ರೆ ಈಗ ಏನು ಒಂದು ಬಂದು ತಗೊಂತಾರೆ ಕಸ್ಟಮರ್ಸ್ಗಳು, ಆ ಕಸ್ಟಮರ್ಸ್ಗಳಾದ್ರೂ ಕೂಡ 10 ವರ್ಷದಿಂದ ಯಾರು ಬರೋದಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿಲ್ಲ ಅಂತಂದ್ರೆ ನಿಂದಲ್ಲ ಅಂದ್ರೆ ಇನ್ನೊಂದು ಹೋಟೆಲ್ ಅಂತಾರೆ. ಸೊ ಹಂಗಾಗಿ 10 ವರ್ಷದಿಂದ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ. ನೋಡೋಣ ಬನ್ನಿ ಏನೇನೆಲ್ಲ ಮಾಡ್ತಾರೆ, ಯಾವ್ಯಾವ ತರದಲ್ಲೆಲ್ಲ ತೋರಿಸ್ತಾರೆ ಅಂತ ಅಂದ್ಬಿಟ್ಟು. ಎಸ್ ಬನ್ನಿ. ಈಗ ಈ ಒಂದು ಹೋಟೆಲ್ಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಅಣ್ಣ 2023 ಬರ್ತಾನೆ ಇದೀನಿ ಅಣ್ಣ. ಬೆಳಗ್ಗೆ ನಾಷ್ಟ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೇವಿ. ಚೆನ್ನಾಗಿ ಟೇಸ್ಟ್ ಒಳ್ಳೆ ಚೆನ್ನಾಗಿ ಕೊಡ್ತಾರಣ್ಣ. ಅಣ್ಣ ನಮಗೆ ಮಾಮೂಲಿ ರೈಸ್ ಅಂದ್ರೆ ತುಂಬಾ ಇಷ್ಟ ಅಣ್ಣ. ರೈಸ್ ಸಾಂಬಾರ್ ಒಳ್ಳೆ ಹಳ್ಳಿ ಕಡೆ ಟೇಸ್ಟ್ ಕೊಡ್ತಾರೆ. ಆಮೇಲೆ ಕಡೆ ಚಟ್ನಿ ಗಿಟ್ನಿ ಎಲ್ಲ ಚೆನ್ನಾಗಿ ಬೆಳಗ್ಗೆ ಟೇಸ್ಟ್ ಕೊಡ್ತಾರಣ್ಣ. ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಹಳ್ಳಿ ಕಡೆ ಮಾಡ್ದಂಗೆ ಚಟ್ನಿ ಎಲ್ಲ ಮಾಡ್ತಾರಣ್ಣ. ನಮಗೆ ಒಳ್ಳೆ ಟೇಸ್ಟ್ ಅಣ್ಣ ಇಲ್ಲಿ. ಮತ್ತೆ ಇದು ಅಮೌಂಟಿನ ವಿಚಾರ ಯಾವ ತರ ಇದೆ? ಜಾಸ್ತಿ ತಗೊಂತಾರ? ಜಾಸ್ತಿ ಏನಿಲ್ಲ ಅಣ್ಣ, ಮಾಮೂಲಿ ಎಲ್ಲ ತಗೊಂತಾರಣ್ಣ. ಇಲ್ಲ, ಇಲ್ಲಿ ಬೇರೆ ಕಸ್ಟಮರ್ ಹೇಳಿ ಕೇಳಿದ್ವಿ, ತುಂಬಾ ಕಮ್ಮಿ ತಗೊಂತಾರೆ ಇಲ್ಲಿ ಅಂತ. ಕಮ್ಮಿನೇ ಅಣ್ಣ, ಕಮ್ಮಿನೇ ಕೊಡ್ತಾರಣ್ಣ. ಹೊಟ್ಟೆ ತುಂಬಾ ಊಟ ಕೊಡ್ತಾರಣ್ಣ. ಒಳ್ಳೆ ಟೇಸ್ಟ್ ಆಗಿರುತ್ತೆ, ಮನೇಲಿ ಮಾಡ್ದಂಗೆ ಇರುತ್ತಣ್ಣ ಟೇಸ್ಟ್ ಎಲ್ಲ. ಬೇರೆ ಕಡೆ ಎಲ್ಲ ಹೋದ್ರೆ ಸೋಡಾ ಪುಡಿ ಎಲ್ಲ ಮಿಕ್ಸ್ ಮಾಡಿರ್ತಾರಣ್ಣ. ಇಲ್ಲಿ ಸೋಡಾ ಗಿಡ ಯಾವ್ದೇ ತರ ಮಿಕ್ಸ್ ಇಲ್ಲ, ಒಳ್ಳೆ ಚೆನ್ನಾಗಿ ಕೊಡ್ತಾರಣ್ಣ. ಟೇಸ್ಟ್ ಎಲ್ಲ ಹಳ್ಳಿ ಕಡೆ ಮಾಡ್ತಾರಣ್ಣ, ಮನೇಲಿ ಮಾಡ್ತಾರಲ್ಲ ಆ ತರ ಇರುತ್ತಣ್ಣ. ಸರ್ ನಮಸ್ತೆ. ಹೇಳಿ ಸರ್. ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಿ? ಎಷ್ಟು ವರ್ಷದಿಂದ? ನಾವು ಒಂದು 2 ವರ್ಷದಿಂದ ಬರ್ತಾ ಇದೀವಿ. ಏನ್ ಇಲ್ಲಿ ಸ್ಪೆಷಲ್? ಸ್ಪೆಷಲ್ ಇಲ್ಲ, ಮುದ್ದೆ ಸಾಂಬಾರ್ ಎಲ್ಲ ಚೆನ್ನಾಗಿರುತ್ತೆ. ರೇಟ್ ಎಲ್ಲ ಯಾವ ತರ ಇದೆ? ರೈಟ್ ಎಲ್ಲ ನಾರ್ಮಲ್ ಸರ್, ಕಮ್ಮಿನೇ. ಕಮ್ಮಿ ಅಂದ್ರೆ ಸ್ಯಾಟಿಸ್ಫೈಡ್ ಆಗುತ್ತೆ ಅದಕ್ಕೆ ತುಂಬಾ? ಹಾ, ತುಂಬಾ ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೇಳಿ. ಯಾವಾಗಿಂದ ಬರ್ತಾ ಇದ್ದೀರಿ? ನಾವು 1 ಇಯರ್ ಇಂದ 1 year ಇಂದ ಬರ್ತಾ ಇದ್ದೀರಿ. ಏನ್ ಇಷ್ಟ ಆಗುತ್ತೆ? ನಮ್ಗೆಲ್ಲ ಇಷ್ಟ ಆಗುತ್ತೆ. ಮುದ್ದೆ ಕೊಡ್ತಾರೆ, ಎಲ್ಲ ಸಾಂಬಾರೆಲ್ಲ ಚೆನ್ನಾಗ್ ಮಾಡ್ತಾರೆ. ಓಕೆ. ಮುದ್ದೆ ಎಲ್ಲ ಚೆನ್ನಾಗ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಚಿಕನ್ ಎಲ್ಲ ಮಾಡ್ತಾರೆ, ಎಲ್ಲ ಚೆನ್ನಾಗ್ ಮಾಡ್ತಾರೆ. ತಿನ್ನಾಗೆಲ್ಲ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಏನ್ ತಗೊಂತೀರಿ? ನಾವು ಮುದ್ದೆ, ಅನ್ನ, ಸಾಂಬಾರ್, ಬಜ್ಜಿ ಎಲ್ಲ ತಗೊಂಡು. ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಇಷ್ಟ ಆಯ್ತಾ ಊಟ? ಊಟ ಇಷ್ಟ ಚೆನ್ನಾಗಿದೆ. ಮುದ್ದೆ, ಅನ್ನ, ಸಾಂಬಾರ್ ಚೆನ್ನಾಗಿದೆ.